ಅಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬೆಲ್ಲ ಛಾಯೆ ನನ್ನೆದೆಯ ಬಾಂಗಳದೆ ನನ್ನೆದೆಯ ಬಾಂಗಳದೆ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳು ನನ್ನೊಳಗೆ ಹಾಡಾಗಿ ಹರಿದವಳೇ ವೈಷ್ಣವಿ, ಇದರಲ್ಲಿ ಹಣ್ಣು ಸ್ವೀಟ್ಸು ಎಲ್ಲ ಇಟ್ಟಿದ್ದೀನಿ. ಅಲ್ಲ, ಸೀತಾರಾಮಣ್ಣ ಗೇಟ್ ಹತ್ರ ನಿಂತಿದ್ದಾರೆ. ಅವರು ನಿನ್ನನ್ನು ತಿಪ್ಟೂರು ಬಸ್ ಹತ್ತಿಸ್ತಾರೆ. ಹೋಗಿ ಆಶ್ರಮ ಸೇರಿಸ್ಕೊಂಡು ಅನ್ಕಂದ. ಮತ್ತೆ ನಾನು ಇಲ್ಲಿಗೆ ಬರಲ್ವೇನೆ ಪಾರು? ಈ ಜನ್ಮಕ್ಕಿಷ್ಟು ಸಾಕು ಕಣೆ. ನಿಮ್ಮಮ್ಮ ಸಂತೋಷವಾಗಿರ್ಬೇಕಲ್ವಾ? ಆಯಿತು, ನಮ್ಮಮ್ಮ ಸಂತೋಷವಾಗಿರ್ಬೇಕು. ಪಾರು ಹೋಗೋಕ್ಕೆ ಮುಂಚೆ ಒಂದೇ ಒಂದ್ಸಲಿ ಅಮ್ಮನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬಿಡ್ಲ? ಅಯ್ಯೋ, ನಿನ್ನ ತಮ್ಮಯ್ಯ ಕಣೆ, ಬೇಡ. ನೀನು ಅವಳ ಹತ್ರ ಹೋದಾಗಲಿಲ್ಲ ನನ್ನ ಜೀವ ಬಾಯ್ ಬಂದಾಗುತ್ತೆ. ಇಷ್ಟು ದಿನ ನೋಡಿದೆಯಲ್ಲ, ಸಾಕು ಕಣಮ್ಮ. ಮುಂದಿನ ವಾರ ನಾನೇ ಬರ್ತೀನಿ, ಆಯ್ತಾ? ಅವ್ರೇನಾರ ನನ್ನ ಕೇಳಿದ್ರೆ? ಅಯ್ಯೋ, ಕೇಳಿದ್ರೆ ನಾನು ಏನಾದರೂ ಹೇಳ್ಕೊತೀನಿ. ನೀನು ಕೈ ಮುಗಿತೀನಿ. ಈಗ ನೀನು ಹೊರಡು. ಏನು ಬೇಡ, ಈ ಅನಾಥೆನ ಕಲ್ಸೋಕ್ಕೆ ಇಷ್ಟೊಂದು ಆತರ ಪಡ್ತಿದ್ದೇನೆ ಪಾರು. ಹಿಂಗಲ್ಲ ಪುಟ್ಟಿ, ನನಗೆ ನೀನು ಎಷ್ಟು ಮುಖ್ಯನೋ ನನ್ನ ಮಗಳ ಜೀವನನೂ ಅಷ್ಟೇ ಮುಖ್ಯ. ಅರ್ಥ ಮಾಡ್ಕೋ. ಆಯಿತು, ನಾನೀಗ ಹೋಗ್ತೀನಿ, ನೀನು ಹುಷಾರು. ಆಯಿತು. ಕಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ, ಕನಸುಗಳು ಕೂತಿವೆ ಏನು ಮಾತಾಡದೆ, ಮರೆಯದ ನೋವಿಗೆ ಮೆಲ್ಲಗೆ ಮೆಲ್ಲಗೆ ನೆನಪುಗಳ ಹಾವಳಿಗೆ ಹೃದಯ ಹಾಳಾಗಿದೆ. ನೀವಾ ಇಲ್ಲಿ ಯಾಕೆ ಬಂದ್ರಿ? ನಿಮ್ಮನ್ನು ನೋಡೋಕ್ಕೆ. ನನ್ನನ್ನು ಯಾಕೆ ನೋಡಬೇಕು? ಹಾಗೆ ಸುಮ್ಮನೆ ನಿಮ್ಮನ್ನು ನೋಡೋದಕ್ಕೆ, ಮಾತಾಡ್ಸೋದಕ್ಕೆ ಅನಿಸ್ತು. ಇಲ್ಲಪ್ಪ, ನಾನು ಪರಪುರುಷನ ಜೊತೆ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಪರಪುರುಷನ ಅಂದ್ರೆ? ಅಷ್ಟು ಗೊತ್ತಿಲ್ವಾ? ಹೊರಗಿನವರು ಅಂತ. ರೀ, ಹೊರಗಿನವರು ಅನ್ಬೇಡ್ರಿ. ನೀವು ಮನ್ಸು ಮಾಡಿದ್ರೆ ನಾನು ನಿನ್ನ ಸ್ವಂತದವನಾಗ್ಬೋದು. ನೀವು ಏನೇನೋ ಮಾತಾಡ್ತೀರ, ನಂಗೆ ಗೊತ್ತಾಗ್ತಿಲ್ಲ. ದಾರಿ ಬಿಡಿ. ಬಿಡಲ್ಲ. ಏನಾದರೂ ಹೇಳಿ ಪ್ರತಿಮಾ. ಏನು ಹೇಳಬೇಕು? ಇಂಥದ್ದು ಅಂತಲ್ಲ, ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಹೇಳಿ ಪ್ಲೀಸ್. ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಂ ಸೃಜಾಮ್ಯಹಂ. ಏನ್ರಿ ಇದು ಹಿಂಗ್ ಶಾಪ ಆಗ್ತಿದ್ದೀರಾ? ಶಾಪ ಅಲ್ಲ, ಅದು ಶ್ಲೋಕ. ಭಗವಾನ್ ಶ್ರೀಕೃಷ್ಣ ಹೇಳಿರೋದು. ಥೂ ನಿಮ್ಮ. ಒಂದು ಹುಡುಗ ಒಂದು ಹುಡುಗಿ ಹತ್ರ ಬಂದು ಏನಾದರೂ ಕೇಳಿದ್ರೆ ಯಾರಾದರೂ ಶ್ಲೋಕ ಹೇಳ್ತಾರಾ? ನಿಮ್ಮ ಕೃಷ್ಣ ಇದನ್ನು ಬಿಟ್ಟು ಇನ್ನೂ ಏನೇನೋ ಹೇಳಿದಾನೆ. ಏನೇನು ಹೇಳಿದಾನೆ? ಪ್ರೇಮ, ಮೋಹ, ದಾಹ, ಆಸೆ, ಅನುರಾಗ. ಅಕ್ಕ, ರೀ 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 ಕಿರ್ಚ್ಬೇಡ್ರಿ. ಅಕ್ಕ, ಬಿಟ್ರೆ ನೀವು ಕಿರ್ಚ್ತೀರಾ? ರೀ 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 ಯಾಕ್ರಿ ಹಿಂಗೆ ಮಾಡ್ತಿದ್ದೀರಾ? ಅದ್ಯಾಕೋ ಏನೋ ಗೊತ್ತಿಲ್ಲ, ನೀವಂದ್ರೆ ನಂಗೆ ತುಂಬ ಇಷ್ಟ ಆಗ್ಬಿಟ್ರಿ. ನಾನು ಬಿಟ್ಟರು 7 ಹುಡುಗಿರ ಮೇಲೆ ಆಣೆ ಆಗ್ಲೂ ನಿಜ ಕಣ್ರಿ. 7 ಹುಡುಗಿರು, ಆದರೆ ಅವರೆಲ್ರಿಗಿಂತ ನೀವೇ ನನಗೆ ಇಷ್ಟ ಆಗಿದ್ದು. ಒಂಚೂರು ಮನ್ಸು ಮಾಡ್ರಿ ಪ್ರತಿಮಾ. 7 ಜನ ಬಿಟ್ಟು ಎಣ್ಣೆದ್ ಕಟ್ಕೊಳ್ಳೋಕೆ ನೀನೇನು ಕೃಷ್ಣ ಪರಮಾತ್ಮನಾ? ಅಷ್ಟಮೈಷಿರ್ ಬೇಕಾ ನಿಂಗೆ? ನಾನೇನು ಹೇಳ್ಬಾರ್ದು ಹೇಳ್ದೆ ಅಂತ ಹಿಂಗಾಡದ್ಲ ಅವಳು.
ಅಷ್ಟಕ್ಕೂ ಅದೇನೋ ಮಹಿಷಿ ಅಂದಲ್ಲ, ಮಹಿಷಿ ಅಂದರೆ ಎಮ್ಮೆ, ಎಮ್ಮೆಗೂ ಇವಳಿಗೂ ಏನು ಸಂಬಂಧ?